ಸುಮ್ಮೊಂದು ಒಂದು ಬ್ಲೌಸ್ ಪೀಸ್ ಇಟ್ಟರು ಕೂಡ ಭಗವಂತ ಮೆಚ್ಚ ಬರ್ತಾನ. ನಾವು ಅದನ್ನ ಬಿಟ್ಟು ಒಂದು 10,000 ರೂಪಾಯಿ ಸೀರೆ ತಂದು ಅಲಂಕಾರ ಮಾಡಿ ದೊಡ್ಡ ದೊಡ್ಡ ಎಲ್ಲ ಲಕ್ಷಾಂತರ ರೂಪಾಯಿ ಇಟ್ಟು ಎಲ್ಲ ನೂರಾರು ತರ ಹಣ್ಣುಗಳಂತ ನಾವೆಲ್ಲ ಅಲಂಕಾರ ಮಾಡ್ತೀವಲ್ಲ, ಅದಕ್ಕೆ ದೇವ್ರ ಮೆಚ್ಚಂಗಿಲ್ಲ. ಅದಕ್ಕೆ ಯಾರು ಮೆಚ್ತಾರ ಅಂತಂದಾಗ ಬಾಜು ಮನೆ ಮೆಚ್ಚಿ ಅವ್ರ ಹೊಟ್ಟೆ ಹುಡ್ಕೋತಾರ, ಅಷ್ಟು ಹೊರತು ಏನಾಗಂಗಿಲ್ಲ. ನಾವೇನ್ ಮಾಡ್ಬೇಕು ಅಂತಂದಾಗ ಆ ಭಗವಂತನಲ್ಲಿ ಸ್ವಲ್ಪ ಕಿಂಚಿತ್ ಭಕ್ತಿಯಿಂದ ಆ ಮನೆಯಲ್ಲಿ ಇರ್ತಕ್ಕಂಥ ಜಗಳವನ್ನು ಬಿಟ್ಟು ಬಹಳ ಪ್ರೀತಿಯಿಂದ ನಾವೆಲ್ಲರೂ ಒಂದೇ ಅಂತ ತಿಳ್ಕೊಂಡು ಭಗವಂತನಲ್ಲಿ ನಾವೆಲ್ಲರೂ ಮನೆ ಕುಟುಂಬದರೆಲ್ಲ ಕುಟ್ಕೊಂಡು ನಾವೆಲ್ಲ ಪೂಜೆ ಮಾಡಿದಾಗ ಮಾತ್ರ ಆ ದೇವ್ರ ನಮ್ಮ ಮನೆಗೆ ಬರ್ತಾನಂತ. ಅವಾಗ ನಮ್ಮ ಮನೆಗೆ ಲಕ್ಷ್ಮೀ ದೇವಿ ಏನ್ ಮಾಡ್ತಂದ್ರ ಕಾಲ್ ಮುರ್ಕೊಂಡು ನಮ್ಮ ಮನೆಗೆ ಇರ್ತಾಳ. ಇಲ್ಲ ಅಂತಂದ್ರೆ ಏನ್ ಮಾಡ್ತಾಳ, ಆಕೆ ಬಾಗಿಲಂತ ಪರೀಕ್ಷೆ ಮಾಡಕ್ ಬರ್ತಾಳ ಮನೆಗೆ. ನಾವೇನ್ ಮಾಡ್ತೀವಿ, ಆಡಂಬರದ ನಾವು ಪೂಜೆಗೋಸ್ಕರ ನಾವು ದೇವಿ ಏನ್ ಮಾಡ್ತಾಳ, ಮನೆಯನ್ನು ಬಾಗ್ಲಕ್ ಬರಲ್ಲ ಅಲ್ಲೇ ಹೊರಗೆ ಬಿಡ್ತಾಳಂತ. ಯಾರು ಬಹಳ ಭಕ್ತಿಯಿಂದ ನಿಮ್ಮ ಮನೆಯೊಳಗ ಭಗವಂತನ ಧ್ಯಾನ ಮಾಡ್ತೀರಿ, ಎಷ್ಟು ಆತನನ್ನ ಸಾಕ್ಷಾತ್ಕಾರ ಮಾಡ್ಕೋತಿರಲ್ಲ, ಅವಾಗ ನಿಮ್ಮ ಮನೆಗೆ ಭಗವಂತ ಬರ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರ ನಿಮ್ಮ ಮನೆಗೆ ಭಗವಂತನ ಬರ ಸಾಧ್ಯ ಇಲ್ಲ, ಒಳ್ಳೆ ಸತ್ಪುರುಷರು ಬರಂಗಿಲ್ಲ, ಯಾರು ಸ್ವಾಮಿಗಳು ಕೂಡ ಬರಂಗಿಲ್ಲ. ನೀವೆಷ್ಟು ದೇವರ ಭಜನೆಯನ್ನು ಮಾಡ್ತೀರಿ, ದೇವರಿಗೆ ಒಳ್ಳೆಯ ಆಚಾರ ವಿಚಾರ ನೀವೆಲ್ಲ ಮಡಿ ಉರಿಯಿಂದ ನೀವು ದೇವರಿಗೆ ಎಷ್ಟು ಪೂಜೆಯನ್ನು ಸಲ್ಲಿಸ್ತಿರಲ್ಲ, ಅವಾಗ ಮಾತ್ರ ದೇವರಿಗೆ ಸಾಧ್ಯ. ಮೊದಲಲ್ಲಿ ಹೆಂಗಾಗಿತ್ತು ಅಂತಂದಾಗ ನಾವು ಮಾಡತಕ್ಕಂಥ ಪಾಪ ಕರ್ಮ ಎಲ್ಲ ನಮಗ್ ಬರ್ತಿದ್ದಿಲ್ಲ. ಏನ್ ಮಾಡ್ತಿದ್ರಿ, ಮುಂದ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರ್ತದೆ, ನಾವೆಲ್ಲ ಹೇಳ್ಕೊಂಬರ್ತಿದ್ವಿ ಹಿಂದೆ ಹಿರಿಯರಲ್ಲ. ಇವಾಗ ಏನಾಯ್ತು ಅಂತಂದಾಗ ನೀವು ಮಾಡುವಂತ ಕೆಲಸ ಏನ್ ಮಾಡ್ತೀಯಲ್ಲ, ಎಷ್ಟು ಒಳ್ಳೇದನ್ನ ಮಾಡ್ತಿ ಅಷ್ಟು ಒಳ್ಳೇದು ಈ ಜನ್ಮದಾಗ ಬರುತ್ತ, ಮುಂದಿನ ಜನ್ಮ ನಿಮ್ಮ ಮಕ್ಕಳಿಗೆ ಬರಂಗಿಲ್ಲ, ನಿರ್ಗತ್ತ. ಯಾಕಂತಂದಾಗ ಆ ದೇವರಿಗೆ ಎಷ್ಟೆಲ್ಲ ಒಳ್ಳೇದನ್ನ ಬಯಸ್ತೀವಿ, ಅವಾಗ ದೇವ್ರು ನಮಗೂ ಒಳ್ಳೇದ್ ಬಯಸ್ತಾನಂತ. ನಾವ್ ಎಷ್ಟು ದೇವ್ರ ನಂಬರೇ ಚಲೋ ಕೇಳ್ಕೊಂಡು ಬೇರೆದವ್ರ ಕೆಟ್ಟದ್ ಬಯಸ್ತೀವಲ್ಲ, ಅವಾಗ ಏನ್ ಮಾಡ್ತಾನೆ ದೇವರು ನಮಗ್ ಕೆಟ್ಟದ್ ಬಯಸ ಅವ್ರಿಗೆ ಚಲೋ ಮಾಡ್ತಾನೆ.